ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮನೆ ಬಾಡಿಗೆ ಅಥವಾ ಲೀಸ್ಗೆ ಪಡಿಬೇಕಾದ್ರೆ ಸ್ವಲ್ಪ ಎಚ್ಚರ ವಹಿಸಿ. ಯಾಕಂದ್ರೆ ಮನೆ ಮಾಲೀಕರು ಕೂಡ ಎಚ್ಚರ ವಹಿಸೋದು ತುಂಬಾನೇ ಅಗತ್ಯ ಇದೆ ಇಲ್ಲಿ. ಯಾಕಂದ್ರೆ ಅವ್ರಿಗೆ ಮೋಸ ಮಾಡೋರು ಹೆಚ್ಚಾಗ್ತಾ ಇದ್ದಾರೆ. ಮನೆ ಬಾಡಿಗೆ ಅಥವಾ ಲೀಸ್ಗೆ ಪಡಿಬೇಕಾದ್ರೆ ಸ್ವಲ್ಪ ಅವ್ರ ಬಗ್ಗೆ ವಿಚಾರಿಸ್ಕೊಳ್ಳಿ. ಮನೆ ಮಾಲೀಕ ಬಾಡಿಗೆದಾರ ಇಬ್ಬರಿಗೂ ಕೂಡ ಇಲ್ಲಿ ಆಸಾಮಿ ವಂಚಿಸಿರುವಂತಹ ಘಟನೆ ನಡೆದಿದೆ. ಜಿಯೋ ಹೋಮ್ಸ್ ಹೆಸರಿನಲ್ಲಿ ಕೋಟಿ ಕೋಟಿ ವಂಚಿಸಿದ್ದಾನೆ ವ್ಯಕ್ತಿ. ಅಹಮದ್ ಅಲಿ ಬೇಗ್ನಿಂದ ನೂರಾರು ಜನರಿಗೆ ವಂಚಿಸಿರುವಂತಹ ಘಟನೆ ನಡೆದಿದೆ. ಮೊದಲು ಮಾಲೀಕರ ಬಳಿ ಮನೆ ಬಾಡಿಗೆಗೆ ಪಡಿತಿದ್ದ ವ್ಯಕ್ತಿ, ನಂತರ ಅದೇ ಮನೆಯನ್ನ ಬೇರೆಯವರಿಗೆ ಲೀಸ್ ಆಗಿ ನೀಡ್ತಿದ್ದಂತೆ ವ್ಯಕ್ತಿ. ಈ ರೀತಿಯಾಗಿ ವಂಚಿಸುತ್ತಿದ್ದಂತೆ ಮನೆ ಮಾಲೀಕರನ್ನ. ಮೊದಲು ಮನೆ ಬಾಡಿಗೆ ಬೇಕು ಅಂತ ಪಡಿತಾನೆ, ಅವನು ವಾಸ ಮಾಡಬೇಕಾಗಿದ್ದು, ಆದರೆ ವಾಸ ಮಾಡ್ತಾ ಇರಲಿಲ್ಲ. ಬದಲಾಗಿ ಅದೇ ಮನೆಯನ್ನ ಬೇರೆಯವ್ರಿಗೆ ಲೀಸ್ಗಾಗಿ ಕೊಡ್ತಿದ್ನಂತೆ. ಈ ರೀತಿಯಾಗಿ ವಂಚಿಸಿದ್ದಾನೆ. ಮಾಲೀಕ ಬಾಡಿಗೆದಾರ ಇಬ್ಬರಿಗೂ ಕೂಡ ತಿಳಿಯದಂತೆ ಮ್ಯಾನೇಜ್ ಮಾಡ್ತಿದ್ದ. 3 ತಿಂಗಳ ಕಾಲ ಬಾಡಿಗೆ ನೀಡಿ ನಂತರ ಕೇಳ್ದೆ ಎಸ್ಕೇಪ್ ಆಗ್ಬಿಡ್ತಾ ಇದ್ದ. ಬಾಡಿಗೆದಾರನ ಬಳಿ ಲಕ್ಷಾಂತರ ರೂಪಾಯಿ ಪಡೆದು ಎಸ್ಕೇಪ್ ಆಗ್ತಿದ್ದ. ಹೆಣ್ಣೂರು, ನಾಗವಾರ, ಬಾಣಸ್ವಾಡಿ, ಗೋವಿಂದಪುರ, ಕೊತ್ತನೂರು, ರಾಮಮೂರ್ತಿ ನಗರ, ಬಿಟಿಎಂ ಲೇಔಟ್ನಲ್ಲೂ ಕೂಡ ಇದೇ ರೀತಿಯಾಗಿ ಈತ ಮೋಸ ಮಾಡಿದ್ದಾನೆ. ಬೆಂಗಳೂರಿನಲ್ಲಿ ಸುಮಾರು 168 ಮನೆ ಮಾಲೀಕರಿಗೆ ಈತ ವಂಚಿಸಿದ್ದಾನಂತೆ. 486 ಬಾಡಿಗೆದಾರರಿಗೆ ವಂಚಿಸಿ ಎಸ್ಕೇಪ್ ಆಗ್ತಿದ್ದಂತೆ ಈ ಆರೋಪಿ. ಮೋಸ ಹೋದವರಿಂದ ಪೊಲೀಸ್ ಆಯುಕ್ತರಿಗೆ ಇದೀಗ ದೂರು ನೀಡಲಾಗಿದೆ. ಲೀಸ್ ಅಂದ್ರೆ ಸಾಮಾನ್ಯವಾಗಿ ಒಂದು ಮಿನಿಮಮ್ 10 ಲಕ್ಷ ರೂಪಾಯಿ ಕೊಡ್ತಾರೆ. ಅದೇ ರೀತಿಯಾಗಿ ಅನೇಕ ಕಡೆ ಇದೇ ರೀತಿಯಾಗಿ ಮೋಸ ಮಾಡಿದ್ದಾನೆ. ನಂತರ ಅವ್ರಿಗೆ ದುಡ್ಡು ಕೊಡದೆ ಎಸ್ಕೇಪ್ ಆಗ್ತಿದ್ನಂತೆ ಈತ. ಹೋಮ್ಸ್ಗೆ ಬಾಡಿಗೆಗೆ ಕೊಟ್ಟಿದ್ದೆ 2021 ನಲ್ಲಿ ನಮ್ಮನೆ. ಅವರು ಓನರ್ ತೋರಿಸಿ ಅವರು ಬೇರೆ ಅವ್ರಿಗೆ 30 lakhs ಲೀಸ್ ತಗೊಂಡ್ಬಿಟ್ಟಿದ್ದಾರೆ ನಮ್ಮನೆ. ಆಮೇಲೆ ಇವಾಗ ಬಾಡಿಗೆನೂ ಕೊಡ್ತಾ ಇಲ್ಲ. ಮತ್ತೆ ಅವರು ಆಫೀಸ್ ಹೋದ್ರೆ ನೋಡಿದ್ರೆ ಅಲ್ಲಿ 100 people ನಮ್ ತರನೇ ಇದೆ, ಓನರ್ಸ್ ಟೆನೆಂಟ್ಸ್ ಎಲ್ಲರೂ ಇದ್ರೆ. ನಾನು ಇಲ್ಲಿ ಕೆಲಸ ಮಾಡ್ತಾ ಇಲ್ಲ, ಹೊರಗಡೆ ಕೆಲಸ ಮಾಡ್ತಾ ಇದ್ದೀನಿ. ಸೊ ನನ್ನ ಬಿಲ್ಡಿಂಗ್ ಒಂದು 8 ಮನೆ ಇದೆ. ಆ 8 ಮನೆ ಬಂದು ರೆಂಟಿಗೆ ಅಂತ ಹುಡ್ತಾ ಇರ್ತಾಗ ಅವಾಗ ಜಿಯೋ ಹೋಮ್ಸ್ ಅಂತ ಕಾಂಟ್ಯಾಕ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡಿ ಅವರು ಈ ಥರ ನಾವು ತಗೋತಾ ಇದೀವಿ ರೆಂಟಿಗೆ, ನಮ್ಮ ಕಂಪ್ನಿ ಇದೆ ಜಿಯೋ ಹೋಮ್ಸು, ನಮ್ಮದು ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ಕೋಟ್ಯಾಂತರ ರೂಪಾಯಿ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಈ ಥರ 1,000 ಮನೆ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ ಬೆಂಗಳೂರಲ್ಲಿ. ಹಂಗೆ ಸರ್, ನಮ್ಮ ಮನೆ ದಿನ್ನೂರು ಮೇನ್ ರೋಡಲ್ಲಿ ಇರೋದು. ನಾವು ಜಿಯೋ ಹೋಮ್ಸಿಗೆ ಕೊಟ್ಟಿದ್ವಿ. ಜಿಯೋ ಹೋಮ್ಸಿಗೆ ಕೊಟ್ಟಾಗ ಏನು ಹೇಳಿದ್ರು ಅಂದರೆ ಅವರು, ನಾವು ನಿಮ್ಗೇನು ತೊಂದರೆ ಕೊಡಲ್ಲ, ನಾವು ಒಂದು ಕಂಪ್ನಿ ನಡೆಸ್ತಾ ಇದ್ದೀವಿ ಒಂದು 15 ವರ್ಷದಿಂದ. ನಾವು ಮಾಡಿಸಿ ಎಲ್ಲ ಪೂರ್ತಿ ಟೆನೆಂಟ್ಸ್ ಅವ್ರಿಗೆ ಕೊಟ್ಟು ಏನಾದರೂ ತೊಂದರೆ ಆದರೂ ನಿಮಗೆ ಒಂದು 3 monthsಲ್ಲಿ ನಾವು ಖಾಲಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು. 1 ಅಕ್ಟೋಬರ್. ಸೊ ನಾನು ವಾಸ ಇರೋದು ಆರ್ ಟಿ ನಗರಲ್ಲಿ. ನನ್ನ ಮನೆ ಇರೋದು ಶಾಂಪುರ್ ಮೇನ್ ರೋಡಲ್ಲಿ. ನಾವು ಲಾಸ್ಟ್ ಇಯರ್ ಜುಲೈಯಲ್ಲಿ ಅವ್ರಿಗೆ ಮನೆ ಕೊಟ್ಟಿದ್ದು. ನಮಗೆ ಫಸ್ಟ್ 1 month ಮಾತ್ರ ರೆಂಟ್ ಆನ್ ಟೈಮ್ ಬಂತು, ಆಮೇಲೆ ಬರಲಿಲ್ಲ. ಸೊ ನಾವು ಇನ್ಕ್ವೈರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅವ್ರ ಹತ್ರ ಆಫೀಸಿಗೆ ಹೋಗೋಕೆ ಇನ್ಕ್ವೈರಿ ಮಾಡಿದ್ವಿ. ಅವ್ರು ನಮಗೆ ದಬ್ಬಾಳಿಕೆ ಮಾಡಿ ವಾಪಸ್ ಕಳಿಸ್ತಾ ಇದ್ರು. ನಮಗೆ ಆ ಥರ ರೆಸ್ಪಾನ್ಸ್ ಸಿಗ್ತಾ ಇರಲಿಲ್ಲ. ಇಲ್ಲಿ ಎಲ್ಲ ಕಡೆ ಓಡಾಡಿದೀವಿ ನಾವು. ನಮಗಂತೂ ಒಂಚೂರು ಉತ್ತರನೂ ಬರ್ತಲ್ಲ. ಅವನು ಆರಾಮಾಗಿ ಜೈಲ್ಗೆ ಹೋಗ್ತಾನೆ, ಆಚೆ ಬರ್ತಾನೆ, ಯಾರಿಗೂ ದುಡ್ಡು ಕೊಡ್ತಾ ಇಲ್ಲ. ಅದು ಏನು ಸ್ಕ್ಯಾಮ್ ನಡೀತಿದೆ ನಮಗಂತೂ ಗೊತ್ತಿಲ್ಲ. ಒಂದು ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಅರವಿಂದ್. ಈಗ ಏನು ಸಾಕಷ್ಟು ಜನರಿಗೆ ಏನಿಂತ ಮೋಸ ಮಾಡಿದ್ದಾನೆ ಈತ, ಎಲ್ಲಿದ್ದಾನೆ ಈಗ, ಏನು ಪೊಲೀಸರು ಪತ್ತೆ ಹಚ್ಚಿದ್ದಾರಾ? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಖಂಡಿತ ದಿವ್ಯ, ಏನು ಜಿಯೋ ಹೋಮ್ಸ್ ಅನ್ನುವಂತಹ ಈ ಕಂಪನಿ ಏನಿದೆ, ಈ ಕಂಪನಿಯವರು ಮಾಡೋ ಕೆಲಸ ಏನಂದ್ರೆ, ಸುಮಾರು ವರ್ಷಗಳಿಂದ ನಾವು ಈ ಕಂಪನಿಯನ್ನ ನಡೆಸ್ಕೊಂಡು ಬಂದಿದೀವಿ. ನಾವು ಯಾರಿಗೆ ಬಾಡಿಗೆ ಬೇಕು ಅಥವಾ ಯಾರ ಹತ್ರ ಮನೆ ಇರುತ್ತೋ ಆ ಮನೆಯವರಿಗೆ ನಾವು ನಿಮ್ಮ ಮನೆಗಳನ್ನ ನಾವು ತಗೊಳ್ತೀವಿ, ನಾವು ತೆಗೆದುಕೊಂಡು ಬಾಡಿಗೆದಾರರಿಗೆ ಬಾಡಿಗೆ ಕೊಟ್ಟು ಆ ಹಣವನ್ನ ನಿಮ್ಗೆ ಕೊಡ್ತೀವಿ ಅಂತ ಹೇಳ್ತಾರೆ. ಈ ಉದಾಹರಣೆಗೆ ನನ್ನ ಹತ್ರ ಒಂದು 10 ಮನೆ ಇದೆ ಅಂತಂದ್ರೆ ಆ ಮನೆಯನ್ನ ನಾನು ಒಟ್ಟಾರೆಯಾಗಿ ಇವ್ರು ಕೊಡ್ತೀನಿ, ಈ ಕಂಪನಿಯವರು ಅದನ್ನ ಬಾಡಿಗೆದಾರರಿಗೆ ಕೊಡ್ತಾರೆ, ಟೆನೆಂಟ್ಸ್ಗೆ. ಸೊ ಆ ಟೆನೆಂಟ್ಸ್ಗೆ ಇವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ, ನಾವು ನಿಮಗೆ ಬಾಡಿಗೆ ಕೊಡ್ತೀವಿ ಅಂತ ಹೇಳಿ ಇಂತಿಷ್ಟು ಅಂತ ಹೇಳಿ ಇವ್ರ ಹತ್ರ ಲೀಸ್ಗೆ ಅಮೌಂಟ್ ಅನ್ನ ತೆಗೆದುಕೊಂಡು ಅದನ್ನ ಬಾಡಿಗೆದಾರರಿಗೆ ಕೊಡ್ತಾರೆ. ಈ ರೀತಿಯಾಗಿ ಬಾಡಿಗೆದಾರರಿಗೂ ಹಾಗೂ ಟೆನೆಂಟ್ಸ್ ಅವ್ರಿಗೂ ಇವರು ಮೋಸ ಮಾಡಿರುವಂತದ್ದು. ಸುಮಾರು 500ಕ್ಕೂ ಹೆಚ್ಚು ಜನರಿಗೆ, ಈ ಬಾಡಿಗೆದಾರರಿಗೆ ಇವರು ಮೋಸ ಮಾಡಿರುವಂತದ್ದು. ಸುಮಾರು 168 ಮನೆ ಮಾಲೀಕರಿಗೆ ಮೋಸ ಮಾಡಿ ಸುಮಾರು ಕೋಟ್ಯಾಂತರ ರೂಪಾಯಿ ಹಣವನ್ನ ಈತ ಲೂಟಿ ಮಾಡಿ
ಮಾಡಿ ಏನು ಅಹಮದ್ ಅಲಿ ಬೇಗ್ ಅನ್ನುವಂತಹ ಈ ವ್ಯಕ್ತಿ ಮೋಸ ಮಾಡಿರುವಂತದ್ದು. ಸುಮಾರು ಬೆಂಗಳೂರಿನಲ್ಲಿ ಹಲವು ಕಡೆ ಈ ಒಂದು ದೂರು ದಾಖಲಾಗಿರುವಂತದ್ದು, ಹಲವು ಅಪಾರ್ಟ್ಮೆಂಟ್ಗಳಲ್ಲಿ ದೂರು ದಾಖಲಾಗಿರುವುದು. ಸದ್ಯ ಈತನನ್ನ CCB ಅವರು ಕೂಡ ಹುಡುಕ್ತಾ ಇರುವಂತದ್ದು, ಈತ ನಾಪತ್ತೆಯಾಗಿದ್ದಾನೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ ದಿವ್ಯಾ. ಓಕೆ, ಧನ್ಯವಾದಗಳು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.